ಹೆತ್ತಿತು ಶಾರದಿಗೆ ದಿನ ತಂದು ತಾನು ಭವಿಸಿ ದಿನ ತಂದು ತಾನು ಭವಿಸಿ ಜಂಜಡ ಚಂದು ಬಂದದೊಳಾದೆ ನಿನ್ನುತ್ತ ನುಡಿದಳಿ ತೆರದಿ ಜಂಜಡ ಚಂದು ಬಂದದೊಳಾದೆ ನಿನ್ನುತ್ತ ನುಡಿದಳಿ ತೆರದಿ ಜಂಜಡ ಚಂದುವಂಗದೊಳಾದೆ ನಿನ್ನುತ್ತ ನುಡಿದಳಿ ತೆರದಿ ಯಾವಾಗಬಹುದು, ಹೇಗಾಗಬಹುದು, ಆಗುತ್ತದೋ ಇಲ್ಲವೋ, ಏನಿದು? ಛೇ ಸ್ವಾಮಿ, ಬಹಳಷ್ಟು ದಿನ ಆಯಿತು. ಭ್ರಮೆ ಹಿಡಿದಿದೆ ನನಗೆ. ಭ್ರಮೆ ಆಗದೆ ಇದ್ದೀತ ಹುಟ್ಟಿನ ಕಾರಣವೇ ಮರೆತು ಹೋಗುವಂತ ಪರಿಸ್ಥಿತಿ ಬಂತು ಅಂತಾದರೆ ಭ್ರಮೆ ಎನ್ನುವುದು ಉಂಟಾಗುತ್ತದೆ. ಅದಕ್ಕೆ ನಾವು ಹೊರತಾದವರಲ್ಲ. ಈ ಶಾರದೆ ಹುಟ್ಟು ವಿಜ್ಞಾನ ದೇವತೆಯ ಪಟ್ಟಕ್ಕೆ ಎನ್ನುವುದನ್ನ ಎಲ್ಲರೂ ಬಲ್ಲವರೇ. ಆದರೆ ಆ ವಿದ್ಯಾರ್ಥಿ ದೇವತೆಯ ಪಟ್ಟ ಎನ್ನುವುದು ಯಾವಾಗ ಕಟ್ಟಲ್ಪಡ್ತದೋ, ಬಹಳ ಕಾಲದಿಂದ ಕಾಯುತ್ತಾ ಇದ್ದವಳು ನಾನು. ಇಂದು ಕಟ್ಟುತ್ತಾರೆ, ನಾಳೆ ಕಟ್ಟುತ್ತಾರೆ. ಸ್ವಾಮಿ, ಕಟ್ಟುವುದು ಅಂತಿರಲಿ, ಈ ಮುಹೂರ್ತದಲ್ಲಿ ನಿನಗೆ ವಿದ್ಯಾರ್ಥಿ ದೇವತೆಯ ಪಟ್ಟವನ್ನು ಕಟ್ತೇನೆ ಅಂತ ಬ್ರಹ್ಮದೇವರ ಬಾಯಲ್ಲಿ ಬಂದರೆ ಇನ್ನೊಂದು ಯುಗವಾದರೂ ನಾನು ಕಾಯ್ತಿದ್ನೋ ಏನು. ಆದರೆ ಯಾವಾಗ ಎನ್ನುವಂತಹ ವಿಷಯದ ಸುಳಿವು ನನಗೆ ಬರಲಿಲ್ಲ ನೋಡಿ. ಅದಕ್ಕಾಗಿ ನನಗೆ ಭ್ರಮೆ ಹಿಡಿದದ್ದು. ಯಾಕೆ ಹೀಗೆ, ಯಾಕೆ ಹೀಗೆ? ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಕ್ರಿಮಿಕೀಟಗಳಿಗಾದರೂ ಇಂಥದ್ದೇ ಕಾರಣ ಅಂತ ಇರ್ತದೆ ಬದುಕಲಿಕ್ಕೆ. ಆದರೆ ಈ ಶಾರದೆಯ ಬದುಕು ಅದಕ್ಕಿಂತಲೂ ಕಡೆಯಾಗಿ ಹೋಯಿತೆ. ಏನು ಮಾಡೋಣ ಹೇಳಿ? ಹುಟ್ಟಿನ ಕಾರಣವೇ ಅದು, ಮರ್ಮವೇ ಅದು. ಅದೇ ನೆರವೇರಲಿಲ್ಲ ಅಂತಾದ್ರೆ ಬೇರೆ ಯಾವುದಾದ್ರೂ ಕಾರ್ಯವನ್ನು ಹುಡುಕಿಕೊಂಡು ಹೋಗ್ಲಿಕ್ಕೆ ಸಾಮಾನ್ಯ ಮನುಷ್ಯರೇ ನಾವು.